ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಂತಹ ಕಿರುತೆರೆ ನಟಿ ಕಾವ್ಯ ಗೌಡ ವಾರಗಿತ್ತಿಯರ ವಾರ್ ಭಾಗ 2 ಮುಂದುವರಿತಾ ಇದೆ. ನಟಿ ಕಾವ್ಯ ಗೌಡ ಮೇಲೆ ಹಲ್ಲೆ ಮಾಡಿದ್ದು ಪ್ರೇಮಾರ ತಂಗಿ ಅಂತ ಸಿಸಿಟಿವಿ ದೃಶ್ಯ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ. ಗಲಾಟೆಯಾದಂತಹ ಸಂದರ್ಭದಲ್ಲಿ ಅವರ ವಾರಗಿತ್ತಿ ಪ್ರೇಮ ಕಾವ್ಯ ಗೌಡ ಹಲ್ಲೆ ಮಾಡಿದ್ರು ಅಂತ ಹೇಳಿದ್ರು. ಇದಕ್ಕೆ ಈಗ ಸಿಸಿಟಿವಿ ದೃಶ್ಯವನ್ನ ಕಾವ್ಯ ಗೌಡ ರಿಲೀಸ್ ಮಾಡಿದ್ದಾರೆ. ಕಳೆದ ತಿಂಗಳು ವಾರಗಿತ್ತಿಯರ ರಂಪಾಟ ಬೀದಿ ರಂಪಾಟ ಆಗಿತ್ತು. ಇದೀಗ ನಟಿ ಕಾವ್ಯ ಗೌಡ ಸಿಸಿಟಿವಿ ಫುಟೇಜ್ ಅನ್ನ ರಿಲೀಸ್ ಮಾಡಿದ್ದಾರೆ. ನಟಿ ಕಾವ್ಯ ಗೌಡ ಮನೆಯ ಜಗಳಕ್ಕೆ ಸಂಬಂಧಪಟ್ಟಂತೆ ಇದೀಗ ನಟಿ ಕಾವ್ಯ ಗೌಡ ಜಗಳ ಆದ ದಿನದ ಸಿಸಿಟಿವಿ ದೃಶ್ಯಾವಳಿಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವತ್ತು ಅವರ ವಾರ್ಗಿತ್ತಿ ಪ್ರೇಮ ಹೇಳಿದ್ದಂತಹ ಕಥೆಯೇ ಬೇರೆ, ಆದ್ರೆ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇರೋದೇ ಬೇರೆ. ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿದ್ರು, ನನ್ನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು, ನನ್ನ ತಂಗಿಗೆ ಹೊಡೆದಿದ್ದಕ್ಕೆ ನಮ್ಮ ತಂದೆ ಮನೆ ಹತ್ರ ಬಂದಿದ್ದು, ಕೊಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ರೇಪ್ ಮಾಡ್ತೀನಿ ಅಂತ ಅಕ್ಯೂಸ್ ಮಾಡಿದ್ದಾರೆ. ಇದೆಲ್ಲವನ್ನು ಮಾಡಿದ್ದು ಕೂಡ ನಟಿ ಕಾವ್ಯ ಗೌಡ ಹಾಗೂ ಅವರ ಪತಿ ಸೋಮಶೇಖರ್ ಅಂತ ಹೇಳಿದ್ರು. ಮನೆಯ ವಿಚಾರಕ್ಕೆ ಜಗಳ ಆಗಿತ್ತು ಅಂತ ಹೇಳಿದ್ರು. ಆದ್ರೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಈಗ ಕಾವ್ಯ ಗೌಡ ರಿಲೀಸ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ಗಲಾಟೆಯಾಗಿ 1 ತಿಂಗಳಾಯ್ತು. ಸಿಸಿಟಿವಿ ದೃಶ್ಯಾವಳಿಗಳನ್ನ ಅವತ್ತೇ ರಿಲೀಸ್ ಮಾಡಬಹುದಾಗಿತ್ತು. ಆದ್ರೆ 1 ತಿಂಗಳ ಆದ ನಂತರ ಕಾವ್ಯ ಗೌಡ ಈಗ ಸಿಸಿಟಿವಿ ದೃಶ್ಯಾವಳಿಗಳನ್ನ ರಿಲೀಸ್ ಮಾಡಿದ್ದಾರೆ. ಏನ್ ಹೇಳ್ತಾರೆ ಕಾವ್ಯ ಗೌಡ ಪ್ರಕರಣ? ಬಿಕಾಸ್ ಸಿಸಿಟಿವಿ ದೃಶ್ಯಾವಳಿಗಳನ್ನ ನೋಡಿದ್ರೆ ಅವತ್ತು ಇಬ್ಬರು ಮಾಡಿದಂತಹ ಆರೋಪ ಪ್ರತ್ಯಾರೋಪಕ್ಕೂ ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಪ್ರತೀಕ್ಷಾ, ಕಳೆದ ತಿಂಗಳು ಕೌಟುಂಬಿಕ ಕಲಹದಿಂದ ಸಾಕಷ್ಟು ಚರ್ಚೆ ಆದಂತಹ ನಟಿ ಕಾವ್ಯ ಗೌಡ ಅವರು ಕೂಡ ಒಂದು ಪ್ರಚಲಿತದಲ್ಲಿದ್ದರು. ಜೊತೆಗೆ ಅವರ ಓವರ್ಗಿತ್ತಿ ಈ ವಾರ್ ನಡೆದಿತ್ತಲ್ಲ, ಸೊ ಅವರು ಕೂಡ ಆರೋಪ ಮಾಡಿದ್ರು, ಇವರು ಪ್ರತ್ಯಾರೋಪ ಮಾಡಿದ್ರು. ಆ ಸಮಯದಲ್ಲಿ ಕಾವ್ಯ ಗೌಡರ ಪತಿ ಸೋಮಶೇಖರ್ ಅವರಿದ್ದಾರೆ, ಅವ್ರು ಹಲ್ಲೆ ಮಾಡಿರೋ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಆರೋಪ ಪ್ರತ್ಯಾರೋಪ ಎಲ್ಲವೂ ಆಗಿತ್ತು. ರಾಮಮೂರ್ತಿ ನಗರ ಒಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು ಈ ಕೌಟುಂಬಿಕ ಕಲಹ. ತನಿಖೆ ವೇಳೆ ಈಗ ಅಂದರೆ ಕಳೆದ 1 ತಿಂಗಳಾದ ಬಳಿಕ ಕಾವ್ಯ ಗೌಡ ಅವರು ತಮ್ಮ ಅಂದರೆ ಆ ದಿನ ನಡೆದಂತಹ ಗಲಾಟೆಯ ವಿಡಿಯೋಗಳನ್ನು ಹಾಕಿದ್ದಾರೆ. ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕಾವ್ಯ ಗೌಡ ಅವರು ಕೂಡ ಬರೆದು ಹಾಕೊಂಡಿದ್ದಾರೆ, ನಾಲಿಗೆಗೆ ಎಲುಬಿಲ್ಲ ಅಂತ ಏನೇನೋ ಮಾತಾಡೋದು ನ್ಯಾಯವಲ್ಲ, ಸೊ ಕಾಯಬೇಕು, ನಾನು ಕಾದು ಈಗ ಉತ್ತರವನ್ನು ಕೊಡ್ತಾ ಇದ್ದೀನಿ. ಒನ್ ಸೈಡ್ ಸ್ಟೋರಿ ಇರಬಾರ್ದು, ಸುಳ್ಳು ಆರೋಪಗಳನ್ನು ಮಾತ್ರ ನಂಬಾರ್ದು, ಎರಡೂ ಕಡೆನೂ ನೋಡಬೇಕು ಅಂತ. ಪ್ರಮುಖವಾಗಿ ಪ್ರೇಮ ಅಷ್ಟೇ ಅಲ್ಲದೆ ಪ್ರೇಮ ಅವರ ತಂಗಿ ಕೂಡ ಹಲ್ಲೆ ಮಾಡಿದಾರಂತ ಕಾವ್ಯ ಗೌಡ ಅವರು ಆರೋಪವನ್ನು ಮಾಡಿದರು. ಸೊ ಈ CCTV ಫುಟೇಜಸ್ಗಳು ಇದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿದ್ದಾವೆ. ಸೊ ಆ ಒಂದು ದಿನ ಏನಾಯಿತು ಅನ್ನೋದು CCTVಯಲ್ಲಿ ತುಂಬ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ. ಚೇರ್ ಎತ್ತಿ ಬಿಸಾಕೋದು, ಜೊತೆಗೆ ಕಾವ್ಯ ಗೌಡ ಅವರ ಮೇಲೆ ಚಪ್ಪಲಿ ಬಿಸಾಕೋದು, ಮತ್ತು ಕೈಯಲ್ಲಿ ಒಂದು ಕೋಲ್ ಕೂಡ ಇದೆ. ಸೊ ಕಾವ್ಯ ಗೌಡ ಅವರು ಇಂದು ಆರೋಪ ಅವರು ಮಾಡಿದ್ರು, ಅವತ್ತು ಇವರು ಮಾಡಿದ್ರು. ಸೊ ಇವತ್ತು 1 ತಿಂಗಳಾದ ಬಳಿಕ ಈ CCTV ಫುಟೇಜನ್ನು ಈಗ ನಟಿ ಕಾವ್ಯ ಗೌಡ ಅವರು ಕೊಟ್ಟಿದ್ದಾರೆ. ಜೊತೆಗೆ ಮಾಧ್ಯಮದ ಮುಂದೆ ಬರಲಿಕ್ಕೆ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ಪ್ರತೀಕ್ಷಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.